ಶುಭೋದಯ. ಈ ಕ್ರಿಸ್ತ ಜಯಂತಿ ಹಬ್ಬವು ಒಂದು ರೀತಿಯಲ್ಲಿ ಲಘು ಹೃದಯದವರಿಗೆ ಅಲ್ಲ. ಯಾಕೆ? ಈ ದಿನದ ಶೀರ್ಷಿಕೆ ಈ ಕ್ರಿಸ್ತ ಜಯಂತಿ ಹಬ್ಬ ಹಂಚಿನ ಜನರ ಮಧ್ಯೆ ಅಥವಾ ಅವರ ಕಡೆಗೆ ಸಾಗುವಂತಹ ಹಬ್ಬವಾಗಿದೆ. ಲೂಕ 2:8. ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನು ಕಾಯುತ್ತಿರಲಾಗಿ ಕರ್ತನ ದೂತನೊಬ್ಬನು ಬಂದು ಅವರ ಎದುರಲ್ಲಿ ನಿಂತನು. ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. ಪರಲೋಕವು ಕ್ರಿಸ್ತನ ಜನನವನ್ನ ಮೊದಲು ಯಾರಿಗೆ ತಿಳಿಸಬೇಕು ಎಂದು ಆಯ್ಕೆ ಮಾಡುವಾಗ ಅದು ಅರಮನೆಗಳ ಎಡೆಗೆ ಹೋಗಲಿಲ್ಲ, ದೇವಾಲಯದ ಎಡೆಗೆ ಹೋಗಲಿಲ್ಲ, ರಾಜಕೀಯ ನಾಯಕರು, ಧಾರ್ಮಿಕ ಮುಖ್ಯಸ್ಥರು ಅಥವಾ ಶ್ರೀಮಂತರಿಗೆ ಕಾಣಿಸಿಕೊಳ್ಳಲಿಲ್ಲ. ಬದಲಾಗಿ ಎಲ್ಲೋ ದೂರದಲ್ಲಿ ಊರಾಚೆ ಇದ್ದಂತಹ ಕುರುಬರು, ಗಣನೆಗೆ ಬಾರದಂತಹ ಬಡ ಕೂಲಿಕಾರರನ್ನ ದೇವರು ಆಯ್ಕೆ ಮಾಡುತ್ತಾನೆ. ಸಮಾಜದ ಅಂಚಿನಲ್ಲಿ ಬದುಕುತ್ತಿದ್ದ ಇವರನ್ನ ಜನರು ಅಶುದ್ಧರು, ನಂಬಿಕೆಗೆ ಅರ್ಹರಲ್ಲ, ಮಹತ್ವವಿಲ್ಲದವರು ಎಂದು ತಿರಸ್ಕರಿಸುತ್ತಿರ್ತಾರೆ. ಆದರೆ ರಾತ್ರಿಯ ಆಕಾಶ ಇವರಿಗೋಸ್ಕರ ತೆರೆಯಲ್ಪಡುತ್ತದೆ. ಇದು ಆಕಸ್ಮಿಕವಾಗಿ ನಡೆದಂತಹ ಘಟನೆಯಲ್ಲ. ಕ್ರಿಸ್ತ ಜಯಂತಿ ಹಬ್ಬ ಅಥವಾ ಕ್ರಿಸ್ತ ಜಯಂತಿ ಯಾವಾಗಲೂ ಸಮಾಜದ ಅಂಚಿನಲ್ಲಿರುವಂಥವರ ಎಡೆಗೆ ಹೋಗುವಂಥದ್ದಾಗಿರ್ತದೆ. ಗೋದಲಿಯೊಳಗೆ ತನ್ನನ್ನು ತಗ್ಗಿಸಿಕೊಂಡ ದೇವರು ಲೋಕವು ಮರೆತವರ ಜೀವನಗಳೊಳಗೂ ಇಳಿಯುವಂತಹ ಪ್ರಯಾಣವನ್ನು ಮುಂದುವರಿಸ್ತಾನೆ. ಈ ಮನೋರಂಜನೆ ಗೂಡಾಗಿರುವಂಥ ಕ್ರಿಸ್ಮಸ್ ಹಬ್ಬ ಅನೇಕ ಬಾರಿ ಅಲಂಕಾರ ಅಥವಾ ಬೇಕಾಗಿರುವಂತಹ ಸಾಮಗ್ರಿಗಳು ಹೆಚ್ಚಾಗಿರುವಂಥದ್ದು, ಸಮೃದ್ಧ ಊಟಗಳಿಗೆ ಮಾತ್ರವೇ ಸೀಮಿತವಾಗಿರ್ತವೆ. ಆದರೆ ನಿಜವಾದಂಥ ಕ್ರಿಸ್ಮಸ್ ಹಬ್ಬ, ಅದರ ಕತೆ, ದೇವರ ಹೃದಯವು ವಿಶೇಷ ಹಕ್ಕುಗಳಿಂದ ದೂರವಿರುವವರ ಕಡೆಗೆ ಬಡಿತವಾಗಿ ಸಾಗುತ್ತದೆ ಎನ್ನುವುದನ್ನು ನೆನಪಿಸ್ತದೆ. ನಮಗೆ ಈ ಒಂದು ಕುರುಬರು ಏನು ಕಲಿಸ್ತಾರೆ ಗೊತ್ತಾ? ನಮಗಿರುವಂತಹ ಒಂದು ಸಾಮಾಜಿಕ ಸ್ಥಾನಗಳಿಂದ, ವಿದ್ಯಾಭ್ಯಾಸದಿಂದ, ಐಶ್ವರ್ಯದಿಂದ ದೇವರು ಅಳೆಯುವುದಿಲ್ಲ. ಈ ಒಂದು ಸುವಾರ್ತೆ ಅನ್ನುವಂಥದ್ದು ಅಂತಹ ತಳವಾದಂತಹ ಸ್ಥಿತಿಯಲ್ಲಿ ಇರುವಂಥವರ ಜೊತೆಗೆ ಆರಂಭವಾಗ್ತದೆ. ಜೊತೆಗೆ ನಾವೇನು ಅಂದ್ಕೊಂಡಿರ್ತೇವಲ್ಲ, ಈ ಹೈರಾರ್ಕಿ ಅಂತ, ಅದನ್ನು ತಲೆ ಕೆಳಗಾಗಿಸುವಂಥದ್ದಾಗಿರ್ತದೆ. ಮೊದಲನೆಯವರು ಕಡೆಯವರಾಗುವರು, ಕಡೆಯವರು ಮೊದಲನೆಯವರಾಗುವರು. ಯಾರನ್ನು ನಾವು ಮರೆತು ಹೋಗಿರ್ತೇವೆ ಅವರು ದೇವರ ದಯೆಯನ್ನು ಹೊಂದಿದವರು ಆಗಿರ್ತಾರೆ. ಇನ್ನು ನೋಡಿ, ಯೇಸುಸ್ವಾಮಿ ಹುಟ್ಟಿದ ನಂತರವೂ ಸಹ ಆತನ ಒಂದು ಸೇವೆಯಲ್ಲಿ ಇದೇ ರೀತಿಯಾದಂಥ ಮಾದರಿಯನ್ನು ನಾವು ಕಾಣ್ತೇವೆ. ನಾವು ಯಾರನ್ನು ಅಸ್ಪೃಶ್ಯರನ್ನಾಗಿ ನೋಡ್ತೇವೋ ಅವರನ್ನು ದೇವರು ಮುಟ್ತಾನೆ. ಯಾರನ್ನು ಸಮಾಜವು ತಳ್ಳಿ ದೂರ ಮಾಡಿರ್ತದೋ ಅಂಥವರನ್ನು ಮೇಲಕ್ಕೆತ್ತುತ್ತಾನೆ. ಯಾರನ್ನು ನಾವು ಕೂರುವುದಕ್ಕೆ ನಿರಾಕರಿಸ್ತೇವೋ ಅಂಥವರಿಗೆ ಮೇಜನ್ನು ಸಿದ್ಧಪಡಿಸುತ್ತಾನೆ. ಯಾರು ಬಡವರನ್ನು ಆತನು ಅಂಗೀಕರಿಸುತ್ತಾನೆ. ಕಾಣದೇ ಇರುವಂತಹ ಜನರಿಗೆ ಆತನು ಆ ಮೌಲ್ಯವನ್ನು ಕೊಡುತ್ತಾನೆ. ಯಾರನ್ನು ಸಂಪೂರ್ಣವಾಗಿ ಬದಿಗಿಡುತ್ತೇವೋ ಅವರನ್ನು ಅಪ್ಪಿಕೊಳ್ಳುತ್ತಾನೆ. ನಾವು ನಿಜವಾದಂತಹ ಕ್ರಿಸ್ತ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಬೇಕಾದರೆ ಆತನು ನಡೆದಂತಹ ಹಾದಿಯಲ್ಲೇ ನಡೆಯುವುದಕ್ಕೆ ಅಟ್ಲೀಸ್ಟ್ ಪ್ರಯತ್ನವನ್ನು ಮಾಡಬೇಕಾಗಿದೆ. ನಮಗೆ ಈ ಒಂದು ಕ್ರಿಸ್ಮಸ್ ಹಬ್ಬವು ಯಾವಾಗಲೂ ಪಂಥಾಹ್ವಾನವನ್ನು ನೀಡುವಂಥದ್ದಾಗಿರ್ತದೆ. ಯಾವ ರೀತಿಯಲ್ಲಿ ಎಂಬುದಾಗಿ ಹೇಳುವಾಗ, ಯಾರನ್ನೋ ನಮ್ಮ ಜಗತ್ತಿಗೆ ಆಹ್ವಾನಿಸುವ ಬದಲು ಅವರಿರುವಂತಹ ಜಗತ್ತಿಗೆ ನಾವು ಹೋಗಲು ಸಾಧ್ಯವೇ? ಇದು ಒಂದು ರೀತಿಯಲ್ಲಿ ಈ ರ್ಯಾಡಿಕಲ್ ಹಾಸ್ಪಿಟಾಲಿಟಿ ಎಂಬುದಾಗಿ ಹೇಳ್ತೇವಲ್ಲ, ಒಂದು ರೀತಿಯಲ್ಲಿ ವಿಭಿನ್ನವಾಗಿರುವಂಥ ಅರ್ಥಕ್ಕೆ ನಮ್ಮನ್ನು ಕರೆಯುವಂಥದ್ದಾಗಿರ್ತದೆ. ನಾವು ಮಿಕ್ಕಿದಂಥದ್ದನ್ನು ಕೊಡುವಂಥದ್ರಲ್ಲಿ ಅಲ್ಲ, ಬದಲಾಗಿ ನಮ್ಮನ್ನೇ ಕೊಡುವಂಥದ್ರಲ್ಲಿ. ಇದಕ್ಕೆ ನಾನು ಹೇಳಿದಂಥದ್ದು ಈ ಕ್ರಿಸ್ತ ಜಯಂತಿ ಅನ್ನುವಂಥದ್ದು ಹಗುರವಾದ, ಲಘುವಾದಂತಹ ಹೃದಯದವರಿಗೆ ಅಲ್ಲ. ಅದು ನಮ್ಮ ಒಂದು ರೀತಿಯಲ್ಲಿ ದಿನಚರಿಯನ್ನು ಬ್ರೇಕ್ ಮಾಡಿ ಪ್ರೀತಿಯನ್ನು ಮಾಡಲು ಕಲಿಸುವಂಥದ್ದಾಗಿರ್ತದೆ. ನಾವು ಎಲ್ಲ ಎಲ್ಲೆಗಳನ್ನು ಮೀರಿ ಕರುಣೆಯನ್ನು ತೋರಿಸುವಂಥದ್ದಾಗಿರ್ತದೆ. ಎಲ್ಲ ಬೆಲೆಯನ್ನು ಮೀರುವಂತಹ, ಕೊಡುವಂತಹ ದಾನದ ಮನೋಭಾವದ ಎಡೆಗೆ ನಮ್ಮನ್ನು ನಡೆಸುವಂಥದ್ದಾಗಿರ್ತದೆ. ಹಾಗಾಗಿ ಈ ಕ್ರಿಸ್ತ ಜಯಂತಿ ಹಬ್ಬ ಅರ್ಥಪೂರ್ಣವಾಗಬೇಕಾದರೆ ಆ ಅಂಚಿನಲ್ಲಿರುವಂತಹ ಜನರನ್ನು ಹೇಗಾದರೂ ನಾವು ಪರಿಗಣಿಸುತ್ತೇವಾ? ದೇವರು ನಿಮ್ಮನ್ನು ಆಶೀರ್ವದಿಸಲಿ.
ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.